ನಮಸ್ಕಾರ ವೀಕ್ಷಕ ಬಂಧುಗಳೇ. ಮುಜರಾಯಿ ಇಲಾಖೆಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರ, ಅಧಿಕಾರಿಗಳ ವಾಮಮಾರ್ಗ, ನೌಕರರ ವ್ಯತ್ಯಾಸಗಳು, ಈ ರೀತಿ ಅಪಸ್ವರಗಳೇ ಜಾಸ್ತಿ ಇರೋದ್ರಿಂದ ನನಗೆ ಈ ಮುಜರಾಯಿ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಸಲಹೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಂದ್ರೆ, ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಷ್ಟೆಲ್ಲ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತು ಅದು ಭಾರ ಆಗಿ ಅವರೇ ಕುಸಿದು ಬೀಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಟೆಂಪಲ್ ಎಂಪ್ಲಾಯೀಸ್ ಯಾರಿದ್ದಾರೆ ಅವರ ಮನೆಗೆ ಅನೌಪಚಾರಿಕವಾಗಿ ಹೋಗ್ಲಿ. ಉದಾಹರಣೆಗೆ ಯಾವುದೋ ಒಬ್ಬ ನೌಕರ ಇದ್ದಾನೆ, ಅವನ ಮನೆಗೆ, ನೋಡಪ್ಪ ನಾನು ನಾಳೆ ನಿಮ್ಮ ಮನೆಗೆ ಬರ್ತೀನಿ, ಮನೆಗೆ ಹೋಗುವಂಥದ್ದು, ಅವರ ಮನೆಯಲ್ಲಿ 1 ಗಂಟೆ ಅನೌಪಚಾರಿಕವಾಗಿ ಕೂತ್ಕೊಳ್ಳುವಂಥದ್ದು. ಒಂದು ಊಟ ಮಾಡೋದು ಬೇಡ, ಏನು ಬೇಕಾಗಿಲ್ಲ, ಒಂದು ಕಾಫಿ ಮಾಡ್ಕೊಡ್ಲಿ. ಅವರ ಹೆಂಡತಿ ಮಕ್ಕಳು ಎಲ್ಲರ ಸಹವಾಸದಲ್ಲಿ ಇರುವಂಥದ್ದು. ನೋಡಮ್ಮ ಏನ್ ಓದ್ತಿದ್ದೀರಾ ಮಕ್ಕಳನ್ನ ಕೇಳುವಂಥದ್ದು. ಅವ್ರ ಶ್ರೀಮತಿಯವರನ್ನ, ಏನಮ್ಮ ನಿಮ್ಮ ಯಜಮಾನ್ರು ತರುವಂತ ಸಂಭಾವನೆ ನಿಮ್ಗೆ ಸಾಕಾಗ್ತಿದ್ಯಾ, ಏನ್ ಸಮಸ್ಯೆ ಇದೆ, ಇದನ್ನ ಕೇಳಿದ್ರೆ ನಿಜವಾಗ್ಲೂ ಬಹಳ ಆಶ್ಚರ್ಯ ಆಗುತ್ತೆ. ಎಂತ ಇದು ಪ್ರಕೃತಿ ವಿರುದ್ಧ ಅಂತ ಅನ್ಸ್ಬೋದು. ಏನಪ್ಪಾ ಇದು, ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿ ಅವ್ರ ಮನೆಗೆ ಯಾಕೆ ಹೋಗ್ಬೇಕು ಅಂತ. ಆದ್ರೆ ಸಂಬಂಧ ಹತ್ರ ಆಗುತ್ತೆ. ನೀವುಗಳು ಮಾಡ್ತಿರುವಂತ ಭ್ರಷ್ಟಾಚಾರದ ವ್ಯಾಪ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಇವು ಮಾಡ್ತಿರುವಂತ ತಪ್ಪು, ಅದರ ವ್ಯಾಪ್ತಿ ಕಡಿಮೆ ಆಗುತ್ತೆ. ಆ ಟೆಂಪಲ್ ಎಂಪ್ಲಾಯ್ ಮನೆಗೆ ಹೋದ್ರೆ ಆತ ಏನ್ ತಪ್ಪು ಮಾಡ್ತಿದ್ದಾನೆ, ಇನ್ನ ನಾನು ಇಂಥ ತಪ್ಪು ಮಾಡಬಾರ್ದಪ್ಪ ಅಂತ ಅವನಿಗೂ ಅನ್ಸುತ್ತೆ. ಅವನು ಕೂಡ 10 ಜನಕ್ಕೆ ತಿಳಿಸ್ಬೋದು. ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಾಗತ್ತಪ್ಪ, ಇವ ಬಂದಿದ್ರಪ್ಪ ಅವ್ರ ಮನೆಗೆ ಅಂತ ಅನ್ನೋಂಥದ್ದು ಎಲ್ರಿಗೂ ಗೊತ್ತಾಗತ್ತೆ. ಮತ್ತೆ ನೌಕರರಲ್ಲೂ ಕೂಡ ಅನೌಪಚಾರಿಕವಾಗಿ ಮಾತುಕತೆಗಳು ನಡೆಯುತ್ತೆ. ಪರವಾಗಿಲ್ಲಪ್ಪ, ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಒಬ್ಬ ಟೆಂಪಲ್ ಎಂಪ್ಲಾಯ್ ಮನೆಗೆ ಬರ್ತಾನೆ ಅಂತ, ವಾರಕ್ಕೊಬ್ಬರ ಮನೆಗೆ ಹೋಗಿ. ಇದು ಕೂಡ ಕೆಲಸದ ಒಂದು ಭಾಗ ಅಂತ ತಿಳ್ಕೊಳ್ಳಿ. ಖಂಡಿತ ದೇವಾಲಯದ ವ್ಯವಸ್ಥೆ ಚೆನ್ನಾಗತ್ತೆ, ಮುಜರಾಯಿ ಇಲಾಖೆಗೆ ಮಾದರಿ ಆಗ್ತೀರಾ. ಹಾಗಂತಲೇ ನೀವು ಮಾಡುವಂತ ಅಪಚಾರಗಳನ್ನೆಲ್ಲ ಅಲ್ಲೋ ಮಾಡಬೇಡಿ. ಮೇಲೆ ಮಾತೆಯರಿಗೆ ಗೌರವ ಕೊಡಬೇಕು, ಮಾತೆಯರನ್ನ ಹೇಗೆ ಮಾತಾಡಿಸ್ಬೇಕು ಆ ಟ್ರೈನಿಂಗು ಕೂಡ ನಿಮ್ಗಾಗತ್ತೆ. ಅವಾಗ ದೇವಾಲಯದಲ್ಲಿರುವಂತ ಮಾತೆಯರಿಗೂ ಕೂಡ ನೀವು ಗೌರವ ಕೊಡುವಂತ ಕೆಲಸ ಮಾಡ್ತೀರಾ. ಇದು ಅನೌಪಚಾರಿಕವಾಗಿ ಆಗ್ಬೇಕು. ಈ ಅನೌಪಚಾರಿಕತೆ ಮುಜರಾಯಿ ಇಲಾಖೆಯನ್ನ ಮೇಲ್ಪಂಕ್ತಿಯಾಗಿ ನಿಮ್ಮನ್ನ ಕೂರಿಸುವಂತ ಕೆಲಸ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದನ್ನ ಯಾವ್ದಾದ್ರು ದೇವಾಲಯಗಳಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಯೋಗ ಮಾಡಿ, ಖಂಡಿತ ಹೇಳ್ತೀನಿ ಇದಕ್ಕೆ ರಿಸಲ್ಟ್ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಶಾಂತವಾಗಿ ಯೋಚನೆ ಮಾಡಬೇಕು ಅಂತ ನಿಮ್ಗೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀನಿ.